ಮ್ಯಾಥಮೆಟಿಕ್ಸ್ನಲ್ಲಿ ಕಾಂಪ್ಯೂಟೇಷನ್ ಸ್ಕಿಲ್ಸ್ ಅಂದರೆ ಏನು ಹೇಳಿದ್ದೆ ನಾನು? ಎಬಿಲಿಟಿ ಟು ಕರೆಕ್ಟ್ಲಿ ಪರ್ಫಾರ್ಮ್ ಕ್ವಿಕ್ಲಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ದೆ. ಅವ್ರಿಗಿರುವ ಸಂಕಟ ಕಣೆ, ಹೋಗ್ತಾನೆ ಇಲ್ಲ ಇನ್ನೂ. ಅಲ್ಲ ತಾಯಿ, ಅದನ್ನು ಪುಸ್ತಕ ಮುಚ್ಚಿಡು. ನೀನು ಹಾಂ ಮುಚ್ಚಿಡು ನೀನು ಫಸ್ಟ್. ಈ ಕಡೆ ಇದು ಈ ಜಾಮೆಟ್ರಿ ಶುರು ಮಾಡಿದ್ಮೇಲೆ ಇದನ್ನು ಕೇಳಿಸ್ಕೊತಾ ಇರ್ಬೇಕು. ವಾಪಸ್ ಹಳೋದಕ್ಕೆ ಇವಾಗಲ್ಲ, ಅದಾದಮೇಲೆ ಮಧ್ಯಾಹ್ನ ಟೋಟು. ಸೊ ಅರಿಥಮೆಟಿಕ್ ಆ್ಯಂಡ್ ಆಲ್ಜಿಬ್ರಾದಲ್ಲಿ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂತ ಏನು ಅಂತ ನೋಡಿದ್ರೆ, ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಜಿಯೋಮೆಟ್ರಿ ಅಂತ ಅನ್ನೋದು ಇನ್ನೊಂದು ಕಾಂಪೊನೆಂಟ್ ಆಫ್ ಮ್ಯಾಥಮ್ಯಾಟಿಕ್ಸ್. ಇಲ್ಲೇನಪ್ಪ ಅಂತಂತಂದರೆ ಶೇಪ್ಸ್ ಆರ್ ದಿ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಏನು ಶೇಪ್ಸ್? ಸೊ ಶೇಪ್ಸ್ನ ಅಂದರೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಬಂದ ತಕ್ಷಣನೇ ನಂಬರ್ ಅಂದರೆ ಅದರದ್ದು ಪ್ರಾಪರ್ಟಿ, ಅದಕ್ಕೆಲ್ಲ ಅಸಂಪ್ಷನ್ಸು, ಅದ್ರ ಮೇಲೆ ಏನು ಥರ ಆಪರೇಷನ್ ಮಾಡ್ಬೋದು, ಈ ಥರದ್ದೆಲ್ಲ. ಹಾಗೆ ಶೇಪ್ಸ್ ಅಂತ ಬಂದ ತಕ್ಷಣ ಶೇಪ್ಸ್ ಅನ್ನೋದ್ರದ್ದು ಪ್ರಾಪರ್ಟೀಸ್ ಏನು, ಶೇಪ್ಸಲ್ಲಿ ಏನೇನು ಥರ ಇದೆ, ಶೇಪ್ಸ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ, ಹೌ ಡು ವಿ ಡಿಫೈನ್ ಶೇಪ್ಸ್ ಕರೆಕ್ಟ್ಲಿ. ಆ್ಯಂಡ್ ಆ ಶೇಪ್ ಅಂತಂತ ಹೇಳಬೇಕಾದ್ರೆ ಏನೇನು ಥರ ಮೆಷರ್ಸ್ ಬರುತ್ತೆ ಶೇಪಲ್ಲಿ, ಇವೆಲ್ಲ ಬರುತ್ತೆ. ಸೊ ಯು ಸ್ಟಾರ್ಟ್ ಗೆಟಿಂಗ್ ಇನ್ ಟು ಎನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಆಫ್ ಮೆಷರ್ಮೆಂಟ್ಸ್. ಏನು ಬರುತ್ತೆ ಹೇಳಿ? ಮೆಷರ್ಮೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಮೆಷರ್ಮೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅದು ಒಂದು ಮ್ಯಾಥಮ್ಯಾಟಿಕಲ್ ಆಪರೇಷನ್. ಹಾಗೇನೇ ಯು ವಿಲ್ ಅಬ್ಸರ್ವ್ ದ್ಯಾಟ್ ದೇರ್ ಆರ್ ಸರ್ಟನ್ ಸ್ಟ್ಯಾಂಡರ್ಡ್ rules that can be derived out of these shapes. The sum of all the three angles of a triangle is equal to only 180 degrees ಅಂತಂದರೆ ಅದೊಂದು ರೂಲ್ ಅದು, ಹೌದಾ? ಅದಕ್ಕೆ ನಾವು ಥೀರಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಥೀರಮ್. ಆ ಥರ ಬೇಕಾದಷ್ಟು ಒಂದು ಪಾಯಿಂಟ್ಸ್ ಮೇಲೆ, ಲೈನ್ಸ್ ಮೇಲೆ, ಟ್ರಯಾಂಗಲ್ಸ್ ಮೇಲೆ, ಕ್ವಾಡ್ರಿಲ್ಯಾಟ್ರಲ್ಸ್ ಮೇಲೆ, ಜನರಲ್ ಪಾಲಿಗನ್ಸ್ ಮೇಲೆ, ಸರ್ಕಲ್ಸ್ ಮೇಲೆ, ಈ ಥರದ್ರ ಮೇಲೆಲ್ಲ you will start getting various properties and then various theorems related to their properties. Theorems related to their properties. ಆ ಥಿಯರಮ್ಸ್ನ ಮನಸ್ಸಲ್ಲಿ ಇಟ್ಕೊಂಡು, ಅಂದರೆ ಆಲ್ಜಿಬ್ರಾದಲ್ಲಿ ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಂಡು ಲೆಕ್ಕ ಮಾಡ್ದಂಗೆ ಥಿಯರಮ್ಸನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಬರಬೇಕು. ಆ ಥರ ಥಿಯರಮ್ಸ್ ಮೇಲೆ ರೈಡ್ ಆಗೋ ಪ್ರಾಬ್ಲಮ್ಸ್ಗೆ ರೈಡರ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ರೈಡರ್ಸ್ ಅಂತ. ಸೊ ಜಿಯೋಮೆಟ್ರಿನಲ್ಲಿ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಏನಪ್ಪ ಅಂತಂತಂದರೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಸಾಲ್ವಿಂಗ್ ರೈಡರ್ಸ್. ಕನ್ಸ್ಟ್ರಕ್ಷನ್ ಆ್ಯಂಡ್ ಸಾಲ್ವಿಂಗ್ ರೈಡರ್ಸ್. ಆ ಸಾಲ್ವಿಂಗ್ ರೈಡರ್ಸ್ ಎಲ್ಲ ಬಂದ ತಕ್ಷಣ, ಈ ಸೊಲ್ಯೂಷನ್ ಬಂದ ತಕ್ಷಣ, ಮೆಷರ್ಮೆಂಟ್ ಎಲ್ಲ ಬಂದ ತಕ್ಷಣ ಅರಿಥಮೆಟಿಕ್ ಆಲ್ಜಿಬ್ರಾ ಎಲ್ಲ ಬರುತ್ತೆ. ಸೊ ಈ ಶೇಪ್ಸಿಂದ ಹೌ ಮಚ್ ಏರಿಯಾ ಈಸ್ ಕವರ್ಡ್ ಬೈ ದಿಸ್ ಶೇಪ್, ಹೌ ಮಚ್ ವಾಲ್ಯೂಮ್ ಈಸ್ ಆಕ್ಯುಪೈಡ್ ಬೈ ದಿಸ್ ಸಾಲಿಡ್, ಈ ಥರದ್ದೆಲ್ಲ. ಅಂದರೆ ಯು ಸ್ಟಾರ್ಟ್ measuring not only just lengths but also you start measuring the amount of area occupied, the amount of space occupied by different shapes. ಅದು ಮೆನ್ಸುರೇಷನ್ ಅಂತೇಳಿ ಅದು ಸಿಂಪಲ್ ಫಾರ್ಮುಲಾ ನೀವು ಕಲ್ತಿರ್ತೀರ. ಸೊ ಅದು ದಟ್ ಈಸ್ ಅನದರ್ ಪಾರ್ಟ್. ಮುಂದೆ ಏನಪ್ಪ ಅಂತಂದರೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಯು ವಿಲ್ ಹ್ಯಾವ್ ಟು ಲರ್ನ್ ಟು ರೆಪ್ರೆಸೆಂಟ್ ವಾಟ್ ಎವರ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಟು ಡೂ ವೇರಿಯಬಲ್ ಅಂತ ಹೇಳಿದ್ವಿ ನಾವು. ಏನಂತ ಹೇಳಿದ್ವಿ? ವೇರಿಯಬಲ್. ಸೊ ವೇರಿಯಬಲಿಗೆ ಬೇರೆ ಬೇರೆ ಬೆಲೆ ಕೊಟ್ಟರೆ ಹೆಂಗೆ ವೇರಿ ಆಗುತ್ತೆ ಅಂತ ಅಬ್ಸರ್ವ್ ಮಾಡೋಬೇಕಾಗುತ್ತೆ. ವೇರಿಯಬಲ್ಸಿಗೆ ಒಂದು ಏನೋ ಒಂದು y = 4x² + 3x + 2 ಅಂತ ಬರೆದ್ರೆ, ಎಕ್ಸ್ಗೆ ನಾನು -ಇಂದ 0 ತನಕ ಕೊಟ್ಟು 0ಇಂದ ಎಲ್ಲ ಬೆಲೆ ಕೊಡ್ತಾ ಇದ್ದರೆ ಹೌ ದಿಸ್ ವ್ಯಾಲ್ಯೂ ಆಫ್ ದಿ ಎಕ್ಸ್ಪ್ರೆಷನ್ ಕೀಪ್ಸ್ ಆನ್ ಚೇಂಜಿಂಗ್ ಅಂತ ನೋಡೋದಬೇಕಾಗ್ತದೆ. ಸೊ ಫಾರ್ ದ್ಯಾಟ್ ಯು ನೀಡ್ ದಿ ಕಾನ್ಸೆಪ್ಟ್ ಆಫ್ geometrically representing an algebraic expression. Geometrically representing algebraic expression. ಅದಕ್ಕೆ ಗ್ರಾಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಅದಕ್ಕೆ ಕರಿತಾರೆ. ಏನಂತ ಹೇಳ್ತಾರೆ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅದು ಗೊತ್ತಾದ ಮೇಲೆ ಆ ಥರ ರೆಪ್ರೆಸೆಂಟೇಷನ್ ಎಲ್ಲ ಮತ್ತೆ ಜೊಮೆಟ್ರಿಕ್ ಶೇಪ್ ಆಗುತ್ತೆ. ಪ್ಲಾಟ್ ಮಾಡಿದಾಗ ಏನೋ ಒಂದು ಶೇಪ್ ಬರುತ್ತಾ, ಅದು ಒಂದೊಂದು ಶೇಪ್ ಬರುತ್ತೆ. ಅಂದರೆ ಅಲ್ಲಿಗೆ ಪ್ಲಾಟ್ ಮಾಡಿದಾಗ ಯು ಗೆಟ್ ಜೊಮೆಟ್ರಿಕ್ ಶೇಪ್ಸ್. ಸೊ ಆ ಜೊಮೆಟ್ರಿಕ್ ಶೇಪನ್ನ ಈಕ್ವೇಷನಿಂದಲೇ ರೆಪ್ರೆಸೆಂಟ್ ಮಾಡ್ಬೋದು ನಾವು. ಸ್ಟ್ರೈಟ್ ಲೈನ್ಗೆ ಒಂದು ಈಕ್ವೇಷನ್ನು, ಸರ್ಕಲ್ಗೆ ಒಂದು ಈಕ್ವೇಷನ್ನು, ಟ್ರಯಾಂಗಲ್ಗೆ ಒಂದು ಈಕ್ವೇಷನ್, ಈ ಥರ ಎಲ್ಲ ವಿ ಕ್ಯಾನ್ ಸ್ಟಾರ್ಟ್ ಡೆವಲಪಿಂಗ್ ಈಕ್ವೇಷನ್ಸ್, ಜನರಲ್ ಈಕ್ವೇಷನ್ಸ್ ಆಫ್ ದೀಸ್ ಜೊಮೆಟ್ರಿಕ್ ಶೇಪ್ಸ್.
ಅದನ್ನು ನೀವು ಕಲಿಯೋ ಸಬ್ಜೆಕ್ಟ್ಗೆ ಅನಲಿಟಿಕಲ್ ಜಾಮೆಟ್ರಿ ಅಂತಾರೆ. ಏನಂತಾರೆ? ಅನಲಿಟಿಕಲ್ ಜಾಮೆಟ್ರಿ ಅಂತ. ಅವೆರಡೂ ಬಂದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಶೇಪ್, ದಿ ಟೂ ಶೇಪ್ಸ್ ಆರ್ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ಸ್. ಇಂಪಾರ್ಟೆಂಟ್ ಶೇಪ್ಸ್ ಯಾರು ಹೇಳಿ? ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್. ಯಾಕೆಂದರೆ ಯಾವುದೇ ಶೇಪಲ್ಲೂ ನೋಡಿ, ನಾನು ಇವತ್ತು ನಾವು ಶೇಪ್ ಅಳಿತೀನಿ ಅಂತ ಇಟ್ಕೊಳ್ಳಿ ಸುಮ್ಮನೆ. ಇವು ಶೇಪ್ ಎಳೆದಿರ್ತೀನಿ ಅಂತ ಇಟ್ಕೊಳ್ಳಿ. ಯು ಪ್ಲೀಸ್ ಅಬ್ಸರ್ವ್ ದ್ಯಾಟ್ ಆಲ್ ದೀಸ್ ಶೇಪ್ಸ್ ಆರ್ ಮೇಡ್ ಅಪ್ ಆಫ್ triangles. Every polygon is a combination of triangles. So triangle ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಟ್ರಯಾಂಗಲ್ನ ಐ ಕ್ಯಾನ್ ಕೀಪ್ ಆನ್ ಎಕ್ಸ್ಟೆಂಡ್ ಇಟ್ ಟು ಪಾಲಿಗನ್ಸ್. ಹಾಗೆಯೇ ಯಾವುದೇ ಒಂದು ದೊಡ್ಡ ಕರ್ವ್ ಹೇಳಿದ್ರು ನಾನು, ಅದರೊಳಗಡೆಗೆ ದೇರ್ ಈಸ್ ಆಲ್ವೇಸ್ ಎ ಪಾರ್ಟ್ ವಿಚ್ ರೆಪ್ರೆಸೆಂಟ್ಸ್ ಎ ಸರ್ಕಲ್. ಎ ಪಾರ್ಟ್ ವಿಚ್ ರೆಪ್ರೆಸೆಂಟ್ಸ್ ಎ ಸರ್ಕಲ್. ನೋಡಿ, ಪಾರ್ಟ್ ಆಫ್ ದಟ್ ಈಸ್ ಈ ಪಾರ್ಟ್ ಏನಿದೆ ಸರ್ಕಲಲ್ಲೂ ಇದೆ, ಆ ದೊಡ್ಡ ಕರ್ವಲ್ಲೂ ಇದೆ, ಹೌದಾ? ದಟ್ ಮೀನ್ಸ್ ಐ ಕ್ಯಾನ್ ಶೋ ದಟ್ ಎನಿ ಕರ್ವ್ ಈಸ್ ಅ ಕಾಂಬಿನೇಷನ್ ಆಫ್ ಆರ್ಕ್ಸ್ ಆಫ್ ಎ ಸರ್ಕಲ್ ಅಂತಾರೆ. ಕಾಂಬಿನೇಷನ್ ಆಫ್ ಆರ್ಕ್ಸ್ ಆಫ್ ಡಿಫರೆಂಟ್ ಸರ್ಕಲ್ ಅಂತಾರೆ. ಹಾಗಾಗಿ ನಾವು ಟ್ರಯಾಂಗಲ್ಲು ಸರ್ಕಲ್ದು ಪ್ರಾಪರ್ಟಿನ ಚೆನ್ನಾಗಿ ಕಲಿಬೇಕು. ಆ ಟ್ರಯಾಂಗಲ್ ಪ್ರಾಪರ್ಟಿ ಕಲಿಬೇಕಾದ್ರೆ ಈ ಒಂದು ಟ್ರಯಾಂಗಲ್ನಲ್ಲಿ ಇರುತ್ತಲ್ಲ, ಇದು ಜಾಮೆಟ್ರಿ ಯಾಕೆ ಓದಬೇಕು ಅನ್ನೋದಕ್ಕೆ ಫಸ್ಟು ರಾಮಾಯಣ ಯಾಕೆ ಕಲಿಬೇಕು ಅನ್ನೋದಕ್ಕೋಸ್ಕರ ಕತೆ ಹೇಳ್ದಂಗೆ ಹೇಳ್ತಾ ಇರೋದು. ಈಗ ಇಲ್ಲಿ ಆ್ಯಂಗಲ್ಸ್ ಇರುತ್ತೆ, ಹೌದಾ? ಸೈಡ್ಸ್ ಇರುತ್ತೆ. ಯಾವ ಸೈಡಿನ ಆಪೋಸಿಟ್ ಇರುತ್ತೋ ಅದಕ್ಕೆ ಕ್ಯಾಪಿಟಲ್ ಲೆಟರ್ ಹಾಕ್ತಾರೆ. ಇದು ಸಿ ಅಂತಿದ್ರೆ ಇದಕ್ಕೆ ಕ್ಯಾಪಿಟಲ್ ಸಿ ಅಂತ ಹಾಕ್ತಾರೆ, ಇದಕ್ಕೆ ಬಿ ಅಂತಿದ್ರೆ ಇದಕ್ಕೆ ಕ್ಯಾಪಿಟಲ್ ಬಿ ಅಂತ ಹಾಕ್ತಾರೆ. ಸೊ ಒಂದು ಟ್ರಯಾಂಗಲ್ನಲ್ಲಿ ನೋಡಿ, ಲೆಂಗ್ತ್ಸು ಇದೆ, ಆ್ಯಂಗಲ್ಸು ಇರುತ್ತೆ. ಈ ಆ್ಯಂಗಲ್ನ ಲೆಂಗ್ತ್ನ ರಿಲೇಟ್ ಮಾಡೋದಕ್ಕೆ we use a subject called trigonometry. ನೋಡಿ ಇಲ್ಲಿ geometry plus arithmetic and algebra leads to analytical geometry, trigonometry. ಇವೆರಡನ್ನು ಕಲಿತ್ರೆ you will be ready for ಕ್ಯಾಲ್ಕುಲಸ್. ಗೊತ್ತಾಗ್ತಾ ಇದ್ದೇನಪ್ಪ? ಈಗ ನೀವು ಆಲ್ಜಿಬ್ರಾ ಮಾಡಿದಾಗ ಅರಿಥಮೆಟಿಕ್ ಬೇಕಾಗ್ತಾ ಇಲ್ವಾ? ಹಾಗೆ ಅವೆರಡು ಗೊತ್ತು, ಜಾಮೆಟ್ರಿನೂ ಗೊತ್ತಾದ್ಮೇಲೆ ಅನಲಿಟಿಕಲ್ ಜಾಮೆಟ್ರಿಗೆ ಹೋಗೋಕ್ಕಾಗುತ್ತೆ. ಎರಡು ಗೊತ್ತಾದ್ಮೇಲೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಅನಲಿಟಿಕಲ್ ಜಾಮೆಟ್ರಿ. ಅಂದರೆ ಆ ಶೇಪ್ಸ್ಗೆ ಈಕ್ವೇಷನ್ಸ್ ಕಂಡು ಹಿಡಿಯೋದು. ಅಲ್ಲಿಂದ ಮತ್ತೆ ಟ್ರಯಾಂಗಲ್ನಲ್ಲಿ ಆ್ಯಂಗಲ್ಸು ಸೈಡ್ಸನ್ನು ಒಂದಕ್ಕೊಂದಕ್ಕೆ ರಿಲೇಟ್ ಮಾಡೋದಕ್ಕೆ ಯಾರ್ಯಾರು ಬೇಕಾಗ್ತಾರೆ? ಟ್ರಿಗ್ನಾಮೆಟ್ರಿ. ಸೊ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಅನ್ನೋದು ಮ್ಯಾಥಮೆಟಿಕ್ಸ್ನಲ್ಲಿ A+B² ಇದ್ದಂಗೆ. ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಐಸಾಸೆಲೆಸ್ ಟ್ರಯಾಂಗಲ್, ಅದೆಲ್ಲದಕ್ಕೂ ಒಂದಕ್ಕೊಂದಕ್ಕೆ ಆ್ಯಂಗಲ್ಗೂ ಸೈಡ್ಗೂ ಲಿಂಕ್ ಮಾಡೋದನ್ನು ಈ ಸಬ್ಜೆಕ್ಟಲ್ಲಿ ಕಲಿತೀರ. ಓಕೆ, ಇವೆರಡನ್ನು ಸೇರಿಸ್ಕೊಂಡಾಗ ನಾನು ಏನು ಕೇಳಿದ್ದೆ, ಹೆಂಗೆ ವೇರಿ ಆಗ್ತಾ ಇದೆ ಅಂತ ಅನ್ನೋದನ್ನು ತೋರಿಸೋದಕ್ಕೆ ಗ್ರಾಫ್ ಬೇಕು ಅಂತ ಹೇಳಿದ್ದೆ. ಆ ವೇರಿಯೇಷನನ್ನು ಅದನ್ನೇ ಮ್ಯಾಥಮೆಟಿಕಲ್ ಆಬ್ಜೆಕ್ಟಾಗಿ ತೊಗೊಳುತ್ತೆ. ಕ್ಯಾಲ್ಕುಲಸ್ ಏನು ತೊಗೊಳುತ್ತೆ? ನಂಬರು, ವೇರಿಯಬಲ್ಲು ಇದೆಲ್ಲ ತೊಗೊಂಡ್ರಲ್ಲ, ಇದು ವೇರಿಯೇಷನ್ ಅನ್ನೋದನ್ನು ಆಬ್ಜೆಕ್ಟಾಗಿ ತೊಗೊಳುತ್ತೆ. ಏನು ತೊಗೊಳುತ್ತೆ? ವೇರಿಯೇಷನ್ನೇ ಒಂದು ಆಬ್ಜೆಕ್ಟ್. ಸೊ ಆ ವೇರಿಯೇಷನ್ನೇ ಆಬ್ಜೆಕ್ಟ್ ಇಟ್ಕೊಂಡು ಹೆಂಗೆ ಮಾಡೋದು ಮ್ಯಾಥಮೆಟಿಕ್ಸು ಅಂತೆಲ್ಲ ಹೇಳೋದಕ್ಕೋಸ್ಕರ. ಸೊ ಜಾಮೆಟ್ರಿ ಎಲ್ಲಿಗೆ ಶುರು ಆಗುತ್ತೆ ಹೇಳಿ, ಎಲ್ಲಿಗೆ ಲೀಡ್ ಮಾಡುತ್ತೆ ನಮಗೆ? ಇವ್ರ ಜೊತೆ ಸೇರಿಸ್ಕೊಂಡು ಇವರನ್ನು ಸೇರಿಸ್ಕೊಂಡ್ರೆ ನೆಕ್ಸ್ಟು ಇಲ್ಲಿಗೆ ರೆಡಿ ಆಗ್ತದೆ. ಓಕೆ, ಸೊ ಜಾಮೆಟ್ರಿಗೆ ನಾವು ಯೂಸ್ ಮಾಡೋದು, ಒಬ್ಬ ದೊಡ್ಡ ಮನುಷ್ಯ ಬಹಳ ಹಿಂದೆನೇ ಜಾಮೆಟ್ರಿನ ಹೀಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ದ. ಅವನು ಯೂಕ್ಲಿಡ್ ಅಂತ. ಅವನ ಪ್ರಕಾರ ಕಲಿಯೋದನ್ನು ನಾವು ಯೂಕ್ಲಿಡಿಯನ್ ಜಾಮೆಟ್ರಿ ಅಂತೀವಿ. ಏನಂತೀವಿ? ಅವನಂತೂ ಎಷ್ಟು ದೊಡ್ಡ ಮನುಷ್ಯ ಅಂದರೆ ಮೆಷರ್ಮೆಂಟ್ ಸ್ಕೇಲ್ ಇಲ್ದಿರಾ, ಆ್ಯಂಗಲ್ ಮೆಷರ್ ಮಾಡೋಕ್ಕೆ ಪ್ರೊಟ್ರಾಕ್ಟರ್ ಇಲ್ದಿರಾ, ಏನು ಇಲ್ದಿರಾ, ಹಿ ವಾಸ್ ಏಬಲ್ ಟು ಕನ್ಸ್ಟ್ರಕ್ಟ್ ಆಲ್ ದಿ ವೇರಿಯಸ್ ಟೈಪ್ಸ್ ಆಫ್ ಒಂದು ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಟ್ ಮಾಡೋದು, ಪರ್ಪೆಂಡಿಕ್ಯುಲರ್ ಲೈನ್ ಕನ್ಸ್ಟ್ರಕ್ಟ್ ಮಾಡೋದು,
ಒಂದು ಏನಾದ್ರು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ರೆ ಅಷ್ಟೇ ಲೈನ್ ಸೆಗ್ಮೆಂಟನ್ನು ಇನ್ನೊಂದು ಕಡೆ ಕನ್ಸ್ಟ್ರಕ್ಟ್ ಮಾಡೋದು. ಒಂದು ಆ್ಯಂಗಲ್ ಕೊಟ್ಟಿದ್ರೆ ಏನು ಮೆಷರ್ ಮಾಡಿದ್ರೆ ಅದೇ ಆ್ಯಂಗಲ್ನ ಕನ್ಸ್ಟ್ರಕ್ಟ್ ಮಾಡೋದು. ಈ ಥರ ಹಿ ಡೆವಲಪ್ಡ್ ಕನ್ಸ್ಟ್ರಕ್ಷನ್ ಯೂಸಿಂಗ್ ಓನ್ಲಿ ರೂಲರ್ ಆ್ಯಂಡ್ ಕಾಂಪಾಸ್. ಕಾಂಪಾಸ್ ಅಂತಂತಂದರೆ ನೀವು ಮಾಡ್ತಿರಲ್ಲ, ಪ್ರೊಟ್ರಾಕ್ಟರ್ ಅಂತಲೂ ಕರೀತಾರೆ. ಪ್ರೊಟ್ರಾಕ್ಟರ್ ಅಂದರೆ ಅಫ್ಕೋರ್ಸ್ ಮೆಷರ್ಮೆಂಟ್ ಇರುತ್ತೆ, ಇದು ಬರೀ ಕಾಂಪಾಸ್. ಸೊ ಇವೆರಡನ್ನೇ ಉಪಯೋಗಿಸ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋಕ್ಕೂ ಬರೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಥಿಂಗ್ಸ್. ಇವತ್ತು ನಾನು ನಿಮಗೆ ಫುಲ್ ಎಲ್ಲ ಥರದ್ದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೇಳ್ಕೊಡೋಕ್ಕಲ್ಲ. ಸೊ ಇದು ಒನ್ ಸ್ಕಿಲ್ ಅಥವಾ ಒನ್ ಆಪರೇಷನ್, ಕನ್ಸ್ಟ್ರಕ್ಷನ್ ಯೂಸಿಂಗ್ ಓನ್ಲಿ ರೂಲರ್ ಆ್ಯಂಡ್ ಕಾಂಪಾಸ್. ಆಮೇಲೆ ಥೀರಮ್ಸ್, ಅದನ್ನು ಉಪಯೋಗಿಸ್ಕೊಂಡು ಮಾಡೋ ಪ್ರಾಬ್ಲಮ್ಸ್ಗೆ ರೈಡರ್ಸ್. ಸೊ ಸಿಂಪಲ್ ಒಂದೆರಡನ್ನು ಮಾತ್ರ ಈ ಸತಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಕೆಲವು ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಶೇಪ್ ಶುರುವಾಗೋದು ಪಾಯಿಂಟಿಂದ. ಶೇಪ್ ಶುರುವಾಗೋದೇನು? ಪಾಯಿಂಟಿಂದ. ಸೊ ಪಾಯಿಂಟನ್ನು ಒಂದು ಚುಕ್ಕೆ ಇಟ್ಬಿಟ್ಟು ಪಾಯಿಂಟನ್ನು ಮೂವ್ ಮಾಡಿದ್ರೆ ಲೈನ್ ಬರುತ್ತೆ, ಲೈನನ್ನೇ ಮೂವ್ ಮಾಡಿದ್ರೆ ಸರ್ಫೇಸ್ ಬರುತ್ತೆ, ಸರ್ಫೇಸ್ನೇ ಎಳ್ಕೊಂಡು ಬಂದರೆ ಸಾಲಿಡ್ ಆಗುತ್ತೆ. ಸೊ ದಟ್ ಈಸ್ ಹೌ ಯು ಶುಡ್ ಫಸ್ಟ್ ಇಮ್ಯಾಜಿನ್ ಹೌ ಟು ಜನರೇಟ್ ಶೇಪ್. ನೋಡಿ, ಹೌ ಟು ಮೇಕ್ ಅಂತ ಉಪಯೋಗಿಸ್ಲಿಲ್ಲ ನಾನು, ಇನ್ನೊಂದು ಈ ಪದ ಉಪಯೋಗಿಸಿದೆ, ಹೌ ಟು ಜನರೇಟ್ ಶೇಪ್ ಅಂತ. ಸೊ ಪಾಯಿಂಟ್ ಅಂತಂತ ಹೇಳ್ಬೇಕಾದ್ರೆ ಇಟ್ಸ್ ಡೆಫಿನೇಷನ್ ಈಸ್, ಇಟ್ ಈಸ್ ದಿ ಫಸ್ಟ್ ಜಿಯೋಮೆಟ್ರಿಕ್ ಆಬ್ಜೆಕ್ಟ್. ಇದಕ್ಕೇನು ಡೈಮೆನ್ಷನ್ ಇಲ್ಲ, ಇಟ್ ಹೆಲ್ಪ್ಸ್ ಅಸ್ ಶೋ ಸಮಥಿಂಗ್ ವೇರ್ ಈಸ್ ಇಟ್ ಅಂತ. ಎಲ್ಲಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅಂತ ತೋರ್ಸಕ್ಕೆ, ಎಲ್ಲಿ ಅಂದರೆ ಇಲ್ಲಿ ಅಂತ, ಎಲ್ಲಿ ಅಂದರೆ ಇಲ್ಲಿ ಅಂದರೆ ಒಂದು ಪಾಯಿಂಟ್ ಹಾಕಿ, ಗೊತ್ತಾಯ್ತಾ? ಸೊ ಪಾಯಿಂಟ್ ಹ್ಯಾಸ್ ನೋ ಡೈಮೆನ್ಷನ್. ಪಾಯಿಂಟ್ ಇಂಡಿಕೇಟ್ಸ್ ಲೊಕೇಶನ್, ಹ್ಯಾಸ್ ನೋ ಡೈಮೆನ್ಷನ್ಸ್. ನೋ ಡೈಮೆನ್ಷನ್ಸ್ ಅಂದ್ರೆ ಏನು? ಪಾಯಿಂಟ್ನ ಮೆಷರ್ ಮಾಡ್ತಾ ಕೂತ್ಕೊಳ್ಳೋಂಗಿಲ್ಲ. ಹ್ಯಾಸ್ ನೋ ಡೈಮೆನ್ಷನ್ಸ್. ಓಕೆ. ಲೈನ್, path traced by a point. ಗೊತ್ತಾಯ್ತಾ? ಲೈನ್ ಈಸ್ ವಾಟ್? ಪಾತ್ ಟ್ರೇಸ್ಡ್ ಬೈ ಎ ಪಾಯಿಂಟ್. ಸೊ ಇಲ್ಲಿ ನಾನೊಂದು ಪಾಯಿಂಟ್ ಹಾಕ್ಕೊಂಡು ಕೈಯದ್ದೀರ ಅದನ್ನು ಎಳ್ಕೊಂಡು ಹೋದರೆ ನಾವು ಇಟ್ ಇಸ್ ಟ್ರೇಸಿಂಗ್, ಹೌದಾ? ಸೊ ಏನೋ ಒಂದು ಶೇಪ್ ಬಂತು. ಸೊ ಒಂದು ಪಾಯಿಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆದರೆ ದೆನ್ ಯು ಆರ್ ಗೆಟಿಂಗ್ ಎ ಶೇಪ್. ಆ ಶೇಪ್ಗೆ ಏನಂತೀವಿ? ಲೈನ್ ಅಂತ. ಈ ಪಾಯಿಂಟ್ ಮೂವ್ ಆಗಬೇಕಾದ್ರೆ ಎಲ್ಲೂ ಡೈರೆಕ್ಷನ್ ಚೇಂಜ್ ಮಾಡ್ದೀರ ಮೂವ್ ಆದರೆ ಆವಾಗ ಸ್ಟ್ರೈಟ್ ಲೈನ್ ಆಗುತ್ತೆ. ಮತ್ತೆ ಇನ್ನೊಂದು ಕಡೆಗೆ ಹೋದರೆ ಏನಾಯಿತು? ಈ ಕಡೆ ಹೋಗ್ತಾ ಇದ್ರು, ಅಲ್ಲಿಂದ ರೊಟೇಟ್ ಆದರು. ಏನಾಯಿತು? ರೊಟೇಟ್ ಆದರು ಅಂದರೆ ತಿರುಗಿದ್ರು ಅಂತೀವಲ್ಲ ಕನ್ನಡದಲ್ಲಿ. ಸೊ ವಿ ಕಾಲ್ ಇಟ್ ಚೇಂಜಿಂಗ್ ದಿ ಓರಿಯೆಂಟೇಷನ್ ಅಂತೀವಿ. ಏನಂತೀವಿ ಅದಕ್ಕೆ? ಈ ದಿಕ್ಕಲ್ಲಿ ಹೋಗ್ತಾ ಇದ್ರು, ಹಿಂಗೆ ತಿರುಗಿದ್ರು. ಓಕೆ, ಚೇಂಜಿಂಗ್ ದಿ ಓರಿಯೆಂಟೇಷನ್. ಅದಕ್ಕೋಸ್ಕರನೇ ನಮ್ಗೆ ಇನ್ನೊಂದು ಮೆಷರ್ ಬರುತ್ತೆ, ಆ್ಯಂಗಲ್ ಅನ್ನೋದು ಒಂದು ಮೆಷರ್ ಬರುತ್ತೆ, ಇರಲಿ. ಸೊ ಈ ಥರ ಲೈನಿಗೆ ಏನಂತೀವಿ ನಾವು? ಸ್ಟ್ರೈಟ್ ಲೈನ್ ಅಂತೀವಿ. ಏನಿದ್ವಿ? ಸೊ ವಾಟ್ ಈಸ್ ಅ ಸ್ಟ್ರೈಟ್ ಲೈನ್ ಹಾಗಾದ್ರೆ? ಇಟ್ ಈಸ್ ಅ ಲೈನ್ ಟ್ರೇಸ್ಡ್ ವೆನ್ ದ ಪಾಯಿಂಟ್ ಈಸ್ ಮೂವ್ಡ್ ವಿತೌಟ್ ಚೇಂಜಿಂಗ್ ದಿ ಡೈರೆಕ್ಷನ್. ಸೊ ಕರ್ವ್ಡ್ ಲೈನ್ ಅಂದ್ರೇನು? ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಡೈರೆಕ್ಷನ್. ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪಾತ್ ಟ್ರೇಸ್ಡ್ ಬೈ ಪಾಯಿಂಟ್ ಅಂತಂದಾಗ ನೋಡಿ, ಇಲ್ಲಿ ಇದೊಂದು ಭಾಳ ಇಂಪಾರ್ಟೆಂಟ್ ತಿಳ್ಕೊಬೇಕು. ದೇರ್ ಆರ್ 3 ಇಂಪಾರ್ಟೆಂಟ್ ಟೈಪ್ಸ್: ಲೈನ್, ರೇ, ಸೆಗ್ಮೆಂಟ್ ಅಂತ. ಲೈನ್, ರೇ, ಸೆಗ್ಮೆಂಟ್ ಅಂತ. ವೆನ್ ದೇರ್ ಈಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್, ಅವಾಗೇನಂತೀವಿ? ಅದಕ್ಕೆ ಲೈನ್ ಅಂತೀವಿ. ಅಂದರೆ ಈ ಕಡೆನೂ ಎಷ್ಟು ದೂರ ಹೋಗಿದೆ ಗೊತ್ತಿಲ್ಲ, ಈ ಕಡೆನೂ ಎಷ್ಟು ದೂರ ಹೋಗಿದೆ ಗೊತ್ತಿಲ್ಲ. ಮೇಲಾದರೆ ಮೇಲೆ ಎಷ್ಟು ಎತ್ತರಕ್ಕೆ ಹೋಗಿದೆ ಗೊತ್ತಿಲ್ಲ, ಕೆಳಗೆ ಎಷ್ಟು ಎತ್ತರಕ್ಕೆ ಕೆಳಗೆ ಹೋಗಿದೆ ಗೊತ್ತಿರಲ್ಲ. ಆ ಥರ ಎಳೆದಾಗ ಏನಂತೀವಿ? ಅದಕ್ಕೆ
ಲೈನ್, ಸ್ಟ್ರೈಟ್ ಲೈನ್ ಅಂತೀವಿ. ಓಕೆ, ಅದಕ್ಕೆ ಸ್ಟ್ರೈಟ್ ಲೈನ್ ಅಂತೀವಿ. ಸ್ಟಾರ್ಟ್ ಆಗಿಬಿಟ್ಟು ಎಲ್ಲೂ ಎಂಡ್ ಆಗದಿರೋ ಇದ್ದರೆ ಈ ಥರ ಬರೆದ್ರೆ ಎಂಡ್ ಆಗ್ತಾ ಇಲ್ಲ ಅಂತ, ಅದಕ್ಕೆ ರೇ ಅಂತೀವಿ. ಅದಕ್ಕೆ ಲೈಟ್ ರೇಸ್ ಅಂತ ನೋಡಿ. ದೇರ್ ಇಸ್ ಅ ಸೋರ್ಸ್ ಆ್ಯಂಡ್ ದೆನ್ ಆ ಸೋರ್ಸಿಂದ ಹೊರಗಡೆ ಹೋಗ್ತಾ ಇದೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇರುತ್ತೆ. ಸೆಗ್ಮೆಂಟ್ ಅಂದರೆ ಇಟ್ ಹ್ಯಾಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಸ್ ವೆಲ್ ಆಸ್ ಎಂಡಿಂಗ್ ಪಾಯಿಂಟ್. ದಟ್ ಮೀನ್ಸ್ ಇಟ್ ಹ್ಯಾಸ್ ಎ ಫೈನೈಟ್ ಲೆಂತ್ ಅಂತ ಹೇಳ್ತೀವಿ. ಇದಕ್ಕೆ ಏನು ಹೇಳ್ತೀವಿ? ಫೈನೈಟ್ ಲೆಂತ್. ರೇಗೆ ನೋ ಎಂಡ್ಸ್, ನೋ ಎಂಡ್ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ಎ ಸ್ಟಾರ್ಟಿಂಗ್ ಪಾಯಿಂಟ್. ಇದೇನು ಬರ್ಕೋಬೇಕಾಗಿಲ್ಲ, ನಿಮಗೆ ಬುಕ್ಕೆ ಕೊಡ್ತಾ ಇದ್ದಾರೆ, ಬಟ್ ಆ ಪುಸ್ತಕ ಉಪಯೋಗಿಸೋಕ್ಕಾಗಲಿ ಅಂತ ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸ್ಟ್ರೈಟ್ ಲೈನ್ ಅಂದರೆ ನೋ ಸ್ಟಾರ್ಟ್ ಪಾಯಿಂಟ್, ನೋ ಸ್ಟಾರ್ಟಿಂಗ್ ಆರ್ ಎಂಡಿಂಗ್ ಪಾಯಿಂಟ್. ಸೊ ಇನ್ಮೇಲೆ ಸುಮ್ಮನೆ ಒಂದು ಹಿಂಗೆ ಎಳೆದ್ಬಿಟ್ಟು ಲೈನ್ ಅಂತ ಕರಿಬಾರ್ದು ನಾವು, ಅಷ್ಟೇ ಬರೆದ್ರೆ ಏನದು ಸೆಗ್ಮೆಂಟ್. ಇಟ್ ಇಸ್ ಎ ಸೆಗ್ಮೆಂಟ್. ಓಕೆ, ಸೊ ಇದಿಷ್ಟು ಫಸ್ಟ್ ಪಾಯಿಂಟ್ ಲೈನ್ ಆದಮೇಲೆ ಎ ಲೈನ್ moves to occupy a space. ಅಂದರೆ ಲೈನನ್ನು ಇಟ್ಕೊಂಡು ಲೈನ್ಗೆ ಒಂದು ಪೇಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಲೈನನ್ನು ನಾನು ಎಳ್ಕೊಂಡು ಹೋದರೆ ಆ ಪೇಂಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೋ ಇಲ್ಲ. ಸೊ ಆವಾಗ ಏನು ಕ್ರಿಯೇಟ್ ಆಗುತ್ತೆ? ಸರ್ಫೇಸ್. ಲೈನ್ ಮೂವ್ಸ್ ಟು ಆಕ್ಯುಪೈ ಸ್ಪೇಸ್. ಓಕೆ, ಎ ಶೇಪ್, ಸಾರಿ, ಆಕ್ಯುಪೈ ಏರಿಯಾ, occupy an area. A shape which occupies an area, you call it a plane. ಏನಂತೀವಿ ಅದಕ್ಕೆ? PLAIN ಅಲ್ಲ, PLANE, ಪ್ಲೇನ್. ಗೊತ್ತಾಯ್ತಾ? ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ಲು ಪ್ಲೇನ್. ಆಯಿತಾ? ಈ ಎಡ್ಜಲ್ಲಿತ್ತಲ್ಲ ಲೈನು, ಅದು ಹಿಂಗೆ ಮೂವ್ ಆಗಿ ಬಂದರೆ ಇಷ್ಟು ಏರಿಯಾ ಕವರ್ ಮಾಡ್ಕೊಂಡು. ಆಯ್ತನಪ್ಪ? ಈಗ ಇಲ್ಲಿ ಇದು ಲೈನು, ಈ ಲೈನು ಹಿಂಗೆ ಹಿಡ್ಕೊಂಡು ಇಲ್ಲಿಗೆ ಬಂದರೆ ಅದು ಇಷ್ಟು ಏರಿಯಾ ಕವರ್ ಮಾಡ್ಕೊಂಡು. ಸೊ ಎ ಲೈನ್ ವೆನ್ ಇಟ್ ಮೂವ್ಸ್ ಆನ್ ಎ ಪ್ಲೇನ್, ಯಾವ ಡೈರೆಕ್ಷನಲ್ಲೇ ಮೂವ್ ಆಗೋದಲ್ವ, ಹಿಂಗೂ ಹಿಡ್ಕೋಬೋದು, ಹಿಂಗೂ ಹಿಡ್ಕೋಬೋದು, ಯಾವುದೋ ಡೈರೆಕ್ಷನ್ ಇಟ್ಕೋಬೋದು. ಸೊ ಪ್ಲೇನ್ ಕ್ಯಾನ್ ಬಿ ಓರಿಯೆಂಟೆಡ್ ಇನ್ ಎನಿ ಡೈರೆಕ್ಷನ್. ಬಟ್ ಇಲ್ಲಿಂದ ಶುರು ಏನು ಯೂಕ್ಲಿಡ್ ಜಾಮಿಟ್ರಿ ಅಂತ. ಪ್ಲೇನ್ ಇದ್ದರೆ ಪ್ಲೇನ್ ಮೇಲೆ ಶೇಪ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಆವಾಗ ಯೂಕ್ಲಿಡ್ ಜಾಮಿಟ್ರಿ. ನಾವು ಐ ವಾಸ್ ಟೆಲ್ಲಿಂಗ್ ಯು, ದೊಡ್ಡ ದೊಡ್ಡ ಜಿಮ್ನಾಸಿಯಮ್ ಎಕ್ಸರ್ಸೈಸ್ ಇದರಲ್ಲಿ ದೊಡ್ಡ ಬಾಲ್ ಇರುತ್ತೆ, ನೋಡಿದ್ದೀರಾ ನೀವು? ನೀವು ಅದ್ರ ಮೇಲೆ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ? ಆ ಬಾಲ್ ಇರುತ್ತಲ್ಲ, ಸುಮ್ಮನೆ ನಿಮ್ಮ ಕೈಲಿರೋ ಟೆನ್ನಿಸ್ ಬಾಲ್ ಇಟ್ಕೊಳ್ಳಿ, ಟೆನ್ನಿಸ್ ಬಾಲ್ ಮೇಲೆ ನೀವು ಟ್ರಯಾಂಗಲ್ ಬರೀರಿ, ಏನಾಗುತ್ತೆ? ಆ ಲೈನು ಬಾಲ್ ಹೆಂಗೆ ಕರ್ವೇಚರ್ ಇರುತ್ತೋ ಹಂಗೆ ಆಗುತ್ತೆ ತಾನೆ? ಎಸ್ ಸರ್, ಅದು ಹಿಂಗೆ ಬರುತ್ತದು, ಹಿಂಗೆ ಬರುತ್ತೆ ಟ್ರಯಾಂಗಲ್, ಹೌದಾ? ಸೊ ಇದನ್ನು ಟ್ರಯಾಂಗಲ್ ಅನ್ನೋಕ್ಕಾಗ. ನೀವು ಮೈಂಡಲ್ಲಿ ಮಾತ್ರ ಏನು ಮಾಡಿದ್ದೀರಾ? ಸ್ಟ್ರೈಟಾಗಿ ಎಳೆದವರು ಅಂತ. ಯಾತ್ರ ಮೇಲೆ ಹೇಳ್ತಿದ್ದೀರಾ? ಯು ಡನ್ ಇಟ್ ಆನ್ ಎ ಕರ್ವ್ ಸರ್ಫೇಸ್. ಸೊ ಅದು ನೀವು ಕಲಿಯೋ ಜಾಮಿಟ್ರಿನಲ್ಲಿ ಅದಿಲ್ಲ. ನೀವು ಕಲಿತಾ ಇರೋ ಜಾಮಿಟ್ರಿನಲ್ಲಿ ಏನು, ಕ್ಲೀನಾಗೆ ಪುಸ್ತಕ ಕರ್ವೇಚರ್ ಆಗದೆ ಇದ್ದಂಗೆ ಈ ಥರ ಟೇಬಲ್ ಮೇಲೆ ಒಂಚೂರನ್ನು ಮಡಿಸ್ದಿರೋರಂಗೆ ಹರಡ್ಬಿಟ್ಟು ಅದ್ರ ಮೇಲೆ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಜಾಮಿಟ್ರಿ ಯೂಕ್ಲಿಡ್ ತೋರಿಸಿದ್ದಾನೆ, ಆ ಜಾಮಿಟ್ರಿ ಯೂಕ್ಲಿಡ್ ತೋರಿಸಿದೆ. ಇದು ಅರ್ಥ ಆದರೆ ನೆಕ್ಸ್ಟ್ ಫಿಸಿಕ್ಸು, ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಅದೆಲ್ಲ. ಅದಕ್ಕೋಸ್ಕರನೇ ಆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಬುಕ್ನಲ್ಲಿ ಹೇಳೋದು ಅರಿಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಯೂಕ್ಲಿಡ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? ಅರಿಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಯೂಕ್ಲಿಡ್ ಅಂತಾರೆ. ಯೂಕ್ಲಿಡ್ ಅಂದ್ರೇನು? ಜಿಯೋಮೆಟ್ರಿ ಡನ್ ಆನ್ ಪ್ಲೇನ್ಸ್ ಅಂತ. ಜಿಯೋಮೆಟ್ರಿ ಡನ್ ಆನ್ ಪ್ಲೇನ್ಸ್. ಸೊ ನೀವು ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಪ್ಲೇನ್ ಕ್ರಿಯೇಟ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಪ್ಲೇನು. ಗೊತ್ತಾಯ್ತಾ? ಎಲ್ಲ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಯಾವುದೋ ಒಂದು ಪುಸ್ತಕ ಇಟ್ಕೊಂಡು, ಪುಸ್ತಕದ ಮೇಲೆ ಶೀಟ್ ಇಟ್ಕೊಂಡು ಆ ಪುಸ್ತಕ ಮಡಚೋಗ್ಬಿಟ್ಟು
ಅದ್ರ ಮೇಲೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಯಿತು? ಹೋಯಿತು. ವಾಟ್ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ ಈಸ್ ನಾಟ್ ಎ ಟ್ರಯಾಂಗಲ್, ವಾಟ್ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ ಈಸ್ ನಾಟ್ ಎ ರೆಗ್ಯುಲರ್ ಪಾಲಿಗನ್. ಇದು ಫಸ್ಟ್ ಮೈಂಡಲ್ಲಿ ಇಟ್ಕೋಬೇಕು, ಗೊತ್ತಾಯ್ತಾ? ಸೊ ಇದಿಷ್ಟು ದಿ ಕಾನ್ಸೆಪ್ಟ್ ಆಫ್ ಇಂಟ್ರಡ್ಯೂಸಿಂಗ್ ವಾಟ್ ಈಸ್ ಯೂಕ್ಲಿಡ್ ಜಾಮೆಟ್ರಿ ಅಂತ. ವಾಟ್ ಈಸ್ ಯೂಕ್ಲಿಡ್ ಜಾಮೆಟ್ರಿ ದೇರ್ಫೋರ್? ಇಟ್ ಈಸ್ ಅ ಜಾಮೆಟ್ರಿ which is to be done on planes. Geometry done on planes. ಸೊ ಹಾಗಾಗಿ ಒಂದು ಸಾಲಿಡ್ಡು ಅದು ಏನೇ ತೊಗೊಂಡ್ರು, ಈಗ ಈ ಪ್ಲೇನ್ ಇರುತ್ತಲ್ಲ ನೋಡಿ, ಈ ಪ್ಲೇನ್ ಇದೆ, ಈ ಪ್ಲೇನು ಈ ಹೈಟ್ ಬಂದರೆ ಮೇಲಕ್ಕೆ ಇಟ್ ಈಸ್ ನೌ ಆಕ್ಯುಪೈಯಿಂಗ್ ಎ ಸ್ಪೇಸ್. ಎ ಪ್ಲೇನ್ ವೆನ್ ಇಟ್ ಮೂವ್ಸ್ ಇಟ್ ಆಕ್ಯುಪೈಸ್ ಎ ಸ್ಪೇಸ್. ಆ ಶೇಪು, ದಟ್ ಈಸ್ ದಿ ಶೇಪ್ ಆಫ್ ದಿ ಆಬ್ಜೆಕ್ಟ್ ಆಕ್ಯುಪೈಯಿಂಗ್ ಎ ಸ್ಪೇಸ್ ಈಸ್ ಕಾಲ್ಡ್ ಎ ಸಾಲಿಡ್ ಅಂತಾರೆ. ಏನಂತ ಅದಕ್ಕೆ? ಸಾಲಿಡ್. ಸೊ ಆ ಸಾಲಿಡಲ್ಲಿ ಬೇರೆ ಬೇರೆ ಶೇಪು, ಸಾಲಿಡಲ್ಲಿ ಬೇರೆ ಬೇರೆ ಶೇಪು, ಕ್ಯೂಬಾಯ್ಡ್, ಪ್ಯಾರಪೈಪಾಯ್ಡ್, ಅವೆಲ್ಲ ಶೇಪ್ಸ್ ಬರುತ್ತೆ. ಬಟ್ ಮೈಂಡಲ್ಲಿ ಇರಬೇಕು, ಹೌ ಎ ಶೇಪ್ ಗೆಟ್ಸ್ ಜನರೇಟೆಡ್. ಲೈನ್ ಈಸ್ ಜನರೇಟೆಡ್ ಬೈ ಮೂವಿಂಗ್ ಎ ಪಾಯಿಂಟ್, ಎ ಪ್ಲೇನ್ ಈಸ್ ಜನರೇಟೆಡ್ ಬೈ ಮೂವಿಂಗ್ ಎ ಲೈನ್, ಎ ಸಾಲಿಡ್ ಈಸ್ ಜನರೇಟೆಡ್ ಬೈ ಮೂವಿಂಗ್ ಎ ಪ್ಲೇನ್. ಮೂವಿಂಗ್ ಎ ಪ್ಲೇನ್ ಇನ್ ಎನಿ ಡೈರೆಕ್ಷನ್, ಪರ್ಪೆಂಡಿಕ್ಯುಲರ್ ಆಗಿ ಇರ್ಬೋದು. ಈಗ ಪುಸ್ತಕ ಇಟ್ಕೊಂಡಿರ್ತೀರ, ಪುಸ್ತಕ ನೀವು ತಳ್ಳಿದ್ರೆ ಏನಾಗುತ್ತಲ್ಲ, ಬೇರೆ ಹಿಂಗೆ ತಳ್ದಂಗೆ ಆಗುತ್ತೆ, ಹೌದಾ? ಸೊ ಯಾವುದೋ ಒಂದು ಡೈರೆಕ್ಷನ್ ತಳ್ಬೋದು ನಾವು. ಸೊ ದಟ್ ಈಸ್ ಹೌ ಯು ಜನರೇಟ್ ಶೇಪ್ಸ್ ಅಂತ ಹೇಳ್ಬಿಟ್ಟು ಅಷ್ಟು ಸಾಕು. ಬಟ್ ಜಸ್ಟ್ ಟು ಶೋ ಯು ವಾಟ್ ಈಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವಾಟ್ ಈಸ್ ಎ ರೈಡರ್ ಅಂತ ಅನ್ನೋದ್ರೆ ಸುಮ್ಮನೆ ಒಂದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಎಲ್ಲರೂ ನಿಮ್ಮ ಸೆಟ್ ಸ್ಕ್ವೇರ್ಸ್ ತೆಗೀರಿ. ಸೆಟ್ ಸ್ಕ್ವೇರ್ಸ್ ಅಂದರೆ ಎರಡು ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಎರಡು ಟ್ರಯಾಂಗಲ್ ಶೇಪು, ನನಗೊಂದು ಕೊಡಿಯಮ್ಮ ಅದನ್ನು ಕಲಿಬೇಕಾದ್ರೆ. ಇವೆಲ್ಲ ಸ್ಟೂಡೆಂಟ್ಸ್ ಆಫ್ ಜಾಮೆಟ್ರಿ ಆದಮೇಲೆ ಯಾರು ದೊಡ್ಡವ್ರ ಹತ್ರ ಮಾತಾಡಿದ್ರೆ ಗೊತ್ತಿದೆ ಅಂತ ಗೊತ್ತಾಗ್ಬೇಕಾರೆ ಇವ್ರಿಗೆ ಕೇಳಿಸ್ತಾ ಇದೆಯಾ? ಹಾಂ, ಇದು ನೋಡಿ, ಇದಕ್ಕೆ ನೀವೇನು ಕರಿತೀರಾ ಹೇಳಿ? ಯಾಕೆ ಸ್ಕೇಲ್ ಅಂತ ಕರಿತೀರಾ? ಯಾವಾಗ ತಿಳ್ಕೊಳ್ಳಿ. ಇದ್ರ ಮೇಲೆಲ್ಲ ಮೆಷರ್ಮೆಂಟ್ಸ್ ಮಾರ್ಕ್ ಆಗಿದೆ. ಇದ್ರ ಮೇಲೆ ಏನಿದೆ ಹೇಳಿ? ಮೆಷರ್ಮೆಂಟ್ಸ್ ಮಾರ್ಕ್ ಆಗಿದೆ. ಯೂಕ್ಲಿಡ್ ಜಾಮೆಟ್ರಿ ಕನ್ಸ್ಟ್ರಕ್ಷನಲ್ಲಿ ಈ ಮೆಷರ್ಮೆಂಟ್ಸ್ ಮಾರ್ಕ್ ಆಗಿರೋದನ್ನು ಉಪಯೋಗಿಸೋದಿಲ್ಲ. ಯೂಕ್ಲಿಡ್ದು ಜಾಮೆಟ್ರಿನಲ್ಲಿ ಇದು ಮೆಷರ್ಮೆಂಟ್ಸ್ ಆಗಿದೆ. ರೂಲರ್ ಅಂತಂದರೆ ಈ ಮೆಷರ್ಮೆಂಟ್ ಮಾರ್ಕ್ ಆಗದಿರ ಇರೋದು ಈ ಥರದ್ದು ಇರುತ್ತಲ್ಲ, ಅದಕ್ಕೆ ಸ್ಟ್ರೈಟ್ ಎಡ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ ಸ್ಟ್ರೈಟ್ ಎಡ್ಜ್ ಅಂದರೆ ಮೆಷರ್ಮೆಂಟ್ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ಬೇಕು. ಯು ಅಂಡರ್ಸ್ಟ್ಯಾಂಡ್ ದಿಸ್? ಯಾವುದೋ ಒಂದು ಲೈನ್ ಸೆಗ್ಮೆಂಟ್ ಬರ್ದಿದ್ದಾರೆ, ಮೆಷರ್ ಮಾಡಿದಿರಾ, ಕನ್ಸ್ಟ್ರಕ್ಟ್ ಅನದರ್ ಲೈನ್ ಸೆಗ್ಮೆಂಟ್ ಆಫ್ ದಿ ಸೇಮ್ ಲೆಂತ್ ಅಂತಂದರೆ ಇದರಲ್ಲಿ ಮೆಷರ್ ಮಾಡಿಕೊಂಡು ಮೆಷರ್ ಮಾಡಿಡೋದಲ್ಲ, ಆ ಥರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬರಬೇಕು. ಅದು ದಿಸ್. ಸೊ ಯಾವಾಗಲೂ ಇದಕ್ಕೆ ಸ್ಕೇಲ್ ಅಂತ ಯಾಕೆ ಕರಿತಾ ಇದ್ದೀವಿ? ಇಟ್ ಈಸ್ ಎ ಸ್ಟ್ರೈಟ್ ಎಡ್ಜ್ ವಿತ್ ಮೆಷರ್ಮೆಂಟ್ಸ್. ಇಟ್ ಎ ಸ್ಟ್ರೈಟ್ ಎಡ್ಜ್ ವಿತ್ ಮೆಷರ್ಮೆಂಟ್ಸ್. ಅದಕ್ಕೋಸ್ಕರ ಸ್ಕೇಲ್ ಅಂತನ್ನೋದು ಅದಕ್ಕೋಸ್ಕರ. ಸ್ಕೇಲ್ ಅಂದಾಗ ದೇರ್ ಇಸ್ ಎ ಮೆಷರ್ ಅಂತ. ಸ್ಕೇಲ್ ಅಂದರೆ ಏನು ಹೇಳಿ? ದೇರ್ ಇಸ್ ಎ ಮೆಷರ್. ಸೆಂಟಿಮೀಟರ್ ಮೆಷರ್ಸ್ ಇದೆ, ಆಮೇಲೆ ಇಂಚ್ ಮೆಷರ್ಸ್ ಇದೆ. ಸೊ ಎರಡೂ ಥರದ ಮೆಷರ್ಸ್ ಇದೆ. ಸೊ ವೆನ್ ಎ ಸ್ಟ್ರೈಟ್ ಎಡ್ಜ್ ಹ್ಯಾಸ್ ಮೆಷರ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಎ ಸ್ಕೇಲ್. ಇದರಲ್ಲೂ ಇದೆ ನೋಡಿ ಇದು. ಸೊ ಜಾಮೆಟ್ರಿನಲ್ಲಿ ಎರಡು ಟೈಪ್ ಆಫ್ ಮೆಷರ್ಸ್ ಇರುತ್ತೆ. ಒಂದು ಮೆಷರ್ಮೆಂಟ್ ಆಫ್ ಲೆಂತ್, ಒಂದೇನಿರುತ್ತೆ ಮೆಷರ್ಮೆಂಟ್ ಆಫ್ ಲೆಂತ್. ಅದಕ್ಕೆ ಲೀನಿಯರ್ ಮೆಷರ್ ಅಂತೀವಿ. ಏನಂತೀವಿ? ಲೀನಿಯರ್ ಮೆಷರ್. ಸೊ ಮೆಷರ್ಮೆಂಟ್ ಆಫ್ ಲೆಂತ್ ಏನಂತೀವಿ? ಲೀನಿಯರ್ ಮೆಷರ್. ಇನ್ನೊಂದು ಈ ದಿಕ್ಕಲ್ಲಿ ಹೋಗ್ತಾ ಇದ್ದಿದ್ದು ಇನ್ನೊಂದು ದಿಕ್ಕಿಗೆ ತಿರುಗಿದ್ರೆ ಹೌ ಮಚ್ ಇಟ್ ಹ್ಯಾಸ್ ರೊಟೇಟೆಡ್ ಅಂತ. ಹೌ ಮಚ್ ಇಟ್ ಹ್ಯಾಸ್ ರೊಟೇಟೆಡ್. ಅದಕ್ಕೆ ನಾವು ಆ್ಯಂಗ್ಯುಲರ್ ಮೆಷರ್ ಅಂತೀವಿ. ಏನಂತೀವಿ? ಆ್ಯಂಗ್ಯುಲರ್ ಮೆಷರ್ ಅಂತ. ಸೊ ಆ್ಯಂಗ್ಯುಲರ್ ಮೆಷರ್ ಎಷ್ಟು ಅಂತ ಮೆಷರ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತೀವಿ. ಆ್ಯಂಗ್ಯುಲರ್ ಮೆಷರ್ ಎಷ್ಟು ಅಂತ ಇದಕ್ಕೆ ಉಪಯೋಗಿಸ್ತೀವಿ. ದಿಸ್ ಈಸ್ ದಿ ಪ್ರೊಟ್ರಾಕ್ಟರ್. ಏನಂತಾರೆ ಇದಕ್ಕೆ? ಓಕೆ, ಇದು ಕಾಂಪಾಸ್. ಇವೆರಡು ಇದೆಯಲ್ಲ, ಇದೆರಡು ಏನು ಹೇಳಿ? ಇದು ಈ ಸೆಟ್ ಸ್ಕ್ವೇರ್ಸ್ ಏನು ಶೇಪಲ್ಲಿದೆ? ಇದು ಯಾವ್ದು ಶೇಪ್? ಟ್ರಯಾಂಗಲ್ಲು. ಈಕ್ವಿಲ್ಯಾಟ್ರಲ್ ಇದು. ಇದನ್ನ ಹಿಂಗೆ ಹಿಡ್ಕೊಂಡ್ರೆ ಇದನ್ನು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ನೋಡು, ಇದು ರೈಟ್ ಆಂಗಲ್ ಟ್ರಯಾಂಗಲ್. ಹಿಂಗೆ ಹಿಡ್ಕೊಂಡ್ರೆ
ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹೌದಾ? ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದರಲ್ಲಿ ಇದೇನಿದು ಐಸಾಸೆಲಸ್. ಸೊ ಇದು 90 ಡಿಗ್ರೀಸ್ ಆದರೆ ಇವೆರಡು ಎಷ್ಟಿರುತ್ತೆ ಹಂಗಾರ? ಐಸಾಸೆಲಸ್ ಅಂದರೆ ಇವೆರಡು ಎಷ್ಟಿರುತ್ತೆ? 45. ಸೊ ಅಂದರೆ ಇದರೊಳಗಡೆ 3 ಆ್ಯಂಗಲ್ ಸಿಕ್ತು. ಏನೇನು ಆ್ಯಂಗಲ್ ಸಿಕ್ತು? 90 ಡಿಗ್ರೀಸು, ಆಮೇಲೆ 45 ಡಿಗ್ರೀಸ್ ಸಿಕ್ತು, ಹೌದಾ? ಸೊ ಇವನು ಇಲ್ದಿರನೇ ನನಗೆ 3 ಆ್ಯಂಗಲ್ ಸಿಕ್ಕಿದೆ, ಹೌದಾ? ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಈ ಕಡೆ 60 ಡಿಗ್ರೀಸ್ ಇರುತ್ತೆ, ಈ ಕಡೆಗೆ 30 ಡಿಗ್ರೀಸ್ ಇರುತ್ತೆ, ಇಲ್ಲಿ 90 ಡಿಗ್ರೀಸ್ ಇರುತ್ತೆ, ಗೊತ್ತಾಯ್ತಾ? ಇಲ್ಲಿ 30, ಇಲ್ಲಿ ಇಲ್ಲಿ 60, ಇಲ್ಲಿ 30, ಇಲ್ಲಿ 90. ಈಗ ನೋಡಿ ನಮಗೆ ಎರಡು ಸೆಟ್ ಸ್ಕ್ವೇರ್ ಸೇರಿ ಎಷ್ಟು ಆ್ಯಂಗಲ್ ಸಿಕ್ತು? 30, 45, 60, 90, ಹೌದಾ? 30 ಆಮೇಲೆ 45, 60, 90. ಇವರೆಲ್ಲರಿಗೂ ಒಂದು ಕಾಮನ್ ಇದ್ದಾರೆ ಫ್ರೆಂಡು. ಯಾರು ಹೇಳಿ? ಆಲ್ ಆಫ್ ದೀಸ್ ಆರ್ ಡಿವಿಸಿಬಲ್ ಬೈ 15, ಹೌದಾ? ಆಲ್ ಆಫ್ ದೀಸ್ ಆರ್ ಡಿವಿಸಿಬಲ್ ಬೈ 15. 15 2 30, 15 3 45, 15 4 60, 90ಕ್ಕೆ 15 6 90. ಸೊ ದೇ ಆರ್ ಆಲ್ ಮಲ್ಟಿಪಲ್ಸ್ ಆಫ್ 15 ಡಿಗ್ರಿ. 45 30 ಡಿಗ್ರೀಸ್ ಕಳೆದ್ರೆ ಎಷ್ಟಾಗುತ್ತೆ? 15. ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಈಗ ಇದು 45 ಡಿಗ್ರೀಸ್, ಹೌದಾ? ಅದರೊಳಗಡೆ 30 ಕಳೆದೋಯ್ತು, ಹೌದಾ? ಉಳಿದಿದ್ದು ಎಷ್ಟಾಯಿತು? ಸೊ ಅಲ್ಲಿಗೆ ನಾನು 2 ಸೆಟ್ ಸ್ಕ್ವೇರ್ ಉಪಯೋಗಿಸ್ಕೊಂಡ್ರೆ 15 ಡಿಗ್ರೀಸ್ನ ಕನ್ಸ್ಟ್ರಕ್ಟು ಮಾಡ್ಬೋದಾ? ಸೊ ಈಗ ಫಸ್ಟ್ ಲೆಕ್ಕ ನಮಗೆ ಹೌ ಟು ಕನ್ಸ್ಟ್ರಕ್ಟ್ ಆ್ಯಂಗಲ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 15 ಡಿಗ್ರೀಸ್ ಓನ್ಲಿ ಯೂಸಿಂಗ್ ಸೆಟ್ ಸ್ಕ್ವೇರ್ಸ್, ಗೊತ್ತಾಯ್ತಾ? ಅಂದರೆ ಮೆಷರ್ಮೆಂಟ್ ಮಾಡ್ದಿರ ಕನ್ಸ್ಟ್ರಕ್ಷನ್ ಮಾಡೋದನ್ನು ಕಲಿಯೋದು, ಓಕೆ? ಅದಕ್ಕೆ ನಾನಿಲ್ಲಿ ಹೆಂಗೆ ಮಾಡ್ಬೋದು ಅಂತ ಒಂದನ್ನು ತೋರಿಸ್ತೀನಿ. ಅದು ತೋರಿಸಿದ ಮೇಲೆ ನೀವು ಮಾಡೋದು. ಒಂದನ್ನು ತೋರಿಸ್ತೀನಿ ನಾನು. ಈಗ ನೋಡಿ, ಇಲ್ಲಿ ಕನ್ಸ್ಟ್ರಕ್ಟ್ 15 ಡಿಗ್ರಿ ಆ್ಯಂಗಲ್ ಯೂಸಿಂಗ್ ಸೆಟ್ ಸ್ಕ್ವೇರ್ ಅಂತ ಒಂದು ಲೆಕ್ಕ ಹಾಕೊಳ್ಳಿ. ಫಸ್ಟ್ ಕನ್ಸ್ಟ್ರಕ್ಟ್ 15 ಡಿಗ್ರಿ ಆ್ಯಂಗಲ್ ಯೂಸಿಂಗ್ ಏನು? ಸೆಟ್ ಸ್ಕ್ವೇರ್. ಆ ಪ್ರೊಸೀಜರ್ ಹೇಳ್ತೀನಿ, ಆಮೇಲೆ ನೀವು ಮಾಡಿ. ಎಲ್ಲ ಕೇಳಿಸ್ಕೊಳ್ಳಿ. ಪ್ರೊಸೀಜರ್ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಯಾವಾಗಲೂ ನೀವು ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಆ್ಯಂಗಲ್ಗೆ ಏನೇನಿರುತ್ತೆ ಹೇಳಿ? ಯಾವಾಗಲೂ ಫಸ್ಟ್ ತಿಳ್ಕೊಳ್ಳಿ. ಸುಮ್ಮನೆ ಹೇಳಿದ ತಕ್ಷಣ ಶುರು ಮಾಡಿಬಿಡೋದಲ್ಲ. ನೋಡಿ, ಇಲ್ಲಿ ಆ್ಯಂಗಲ್ ಅಂತ ಹೇಳಿದ್ರೆ ಏನೇನಿರುತ್ತೆ, ಆ್ಯಂಗಲ್ ಏನು ಅಂತ ತಿಳ್ಕೊಬೇಕು. ಆ್ಯಂಗಲ್ಲಿಗೆ ಒಂದು ರೆಫರೆನ್ಸ್ ಪಾಯಿಂಟ್, ಅಂದರೆ ಪಾಯಿಂಟ್ ಅಟ್ ವಿಚ್ ಆ್ಯಂಗಲ್ ಇಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಏನಿರ್ತದೆ? ಎ ಪಾಯಿಂಟ್. ಎಲ್ಲಂದ್ರೆ ಆ್ಯಂಗಲ್ ಮಾಡೋದಾ? ವೇರ್ ಅಂತ ಕೇಳ್ಬೇಕು ನಾವು ಯಾವಾಗಲೂ. ಕನ್ಸ್ಟ್ರಕ್ಟನ್ ಆ್ಯಂಗಲ್ ಅಂದರೆ ವೇರ್ ಶುಡ್ ಐ ಕನ್ಸ್ಟ್ರಕ್ಟ್ ಅಂತ. ವೇರ್ ಅನ್ನೋದಕ್ಕೆ ಏನು ನಾವು ಉಪಯೋಗಿಸ್ತೀವಿ ಜಾಮೆಟ್ರಿನಲ್ಲಿ? ಪಾಯಿಂಟ್. ಸೊ ಫಸ್ಟ್ ಐ ನೀಡ್ ಎ ರೆಫರೆನ್ಸ್ ಪಾಯಿಂಟ್ ಟು ಕನ್ಸ್ಟ್ರಕ್ಟ್ ಎ ಆ್ಯಂಗಲ್. ಆ್ಯಂಗಲ್ ರೆಪ್ರೆಸೆಂಟ್ಸ್ ಅಮೌಂಟ್ ಆಫ್ ರೊಟೇಷನ್ ಅಂತ. ಅಮೌಂಟ್ ಆಫ್ ರೊಟೇಷನ್ ಎಷ್ಟು ತಿರುಗಿದೆ ಅಂತ. ಅದಕ್ಕೆ ನನಗೆ ಎಲ್ಲಿಂದ ತಿರುಗಿದೆ ಅಂತ ಬೇಕಲ್ಲ. ಐ ಶುಡ್ ನೋ ಫ್ರಮ್ ವೇರ್ ಐ ಶುಡ್ ಮೆಷರ್ ದಿ ರೊಟೇಷನ್ ಅಂತ. ಸೊ ಯು ನೀಡ್ ಆ್ಯನ್ ಇನಿಷಿಯಲ್ ಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಪದ ಎಲ್ಲ ನೆಕ್ಸ್ಟು ಟ್ರಿಗ್ನಾಮೆಟ್ರಿಯಲ್ಲಿ ಉಪಯೋಗಿಸ್ತೀರ, ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಇದಕ್ಕೇನಂತೀವಿ? ಇದಕ್ಕೆ ಇನಿಷಿಯಲ್ ಇಲ್ಲಿಂದ ರೊಟೇಷನ್ನು ಆಯಿತು ಅಂತಂದರೆ ಯು ಶುಡ್ ಆಸ್ಕ್, ಡು ಯು ವಾಂಟ್ ಇಟ್ ಕ್ಲಾಕ್ ವೈಸ್ ರೊಟೇಷನ್ ಆರ್ ಡು ಯು ವಾಂಟ್ ಇಟ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್? ಸೊ ಯಾವಾಗಲೂ ನೋಡಿ, ಇಲ್ಲಿ ಮೆಷರ್ಸ್ ಅಂದ ತಕ್ಷಣವೇ ದೇರ್ ಆರ್ ಆಲ್ವೇಸ್ ಒನ್ ನೇಚರ್ ಆಫ್ ಮೆಷರ್ಗೆ ಇನ್ನೊಂದು ಆಪೋಸಿಟ್ ನೇಚರ್ ಆಫ್ ಮೆಷರ್ ಇರುತ್ತೆ.
ಲೆಂತ್ ಮೆಷರ್ ಮಾಡಬೇಕಾದ್ರೆ ಬಲಗಡೆಗೆ ಮೆಷರ್ ಮಾಡಿದ್ರೆ ಒಂದು ಸೆನ್ಸ್ ಆದರೆ ಎಡಗಡೆಗೆ ಮೆಷರ್ ಮಾಡಿದ್ರೆ ಆಪೋಸಿಟ್ ಸೆನ್ಸ್. ಹಾಗೆಯೇ ಆ್ಯಂಗಲ್ ಮೆಷರ್ ಮಾಡಿದಾಗ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ ಒಂದು ಸೆನ್ಸ್ ಆದರೆ ಆ್ಯಂಟಿ ಕ್ಲಾಕ್ ವೈಸ್ ಮೆಷರ್ ಮಾಡೋದು ಇನ್ನೊಂದು ಸೆನ್ಸ್. ಸೊ ಆ ಥರ ಆಲ್ವೇಸ್ ಮೆಷರ್ ಹ್ಯಾಸ್ an opposite sense. If you take one sense of measure as plus, opposite sense has to be taken as minus. ಈಗ ನೋಡಿ ನಂಬರ್ ಲೈನಲ್ಲಿ ನಿಮಗೆ ಇಲ್ಲಿ ರೆಫರೆನ್ಸ್ ಹಾಕ್ಕೊಂಡ್ಬಿಟ್ಟು 0 ಅಂತ ಹಾಕಿದ್ರೆ ಈ ಕಡೆ ಎಲ್ಲ ಪಾಸಿಟಿವ್ ನಂಬರ್ಸು, ಹೌದಾ? ಈ ಕಡೆ ಎಲ್ಲ ನೆಗೆಟಿವ್ ನಂಬರ್ಸ್. ಹಾಗೆಯೇ ಒಂದು ರೆಫರೆನ್ಸ್ ಪಾಯಿಂಟ್ನಲ್ಲಿ ಒಂದು ಇನಿಷಿಯಲ್ ಲೈನ್ ಇದ್ದರೆ ಅಲ್ಲಿಂದ ನೀವು ಅಲ್ಲಿಂದ ನೀವು ಆ್ಯಂಗಲ್ನ ಈ ಕಡೆಗೆ ಮೆಷರ್ ಮಾಡಿದ್ರೆ ಎಷ್ಟು ಮೆಷರ್ ಮಾಡ್ತೀರೋ ಅಷ್ಟು ಮೆಷರ್ಮೆಂಟ್ ಆದಮೇಲೆ ಒಂದು ಲೈನ್ ಬರುತ್ತೆ, ಹೌದಾ? ಇದಕ್ಕೆ ರಿವಾಲ್ವಿಂಗ್ ಲೈನ್ ಅಂತಾರೆ. ಏನಂತಾರೆ ಇದಕ್ಕೆ? ರಿವಾಲ್ವಿಂಗ್ ಲೈನ್ ಅಂತ. ಸೊ ಒಂದು ಇನಿಷಿಯಲ್ ಲೈನು, ಇನ್ನೊಂದು ರಿವಾಲ್ವಿಂಗ್ ಲೈನು. ಈ ಪಾಯಿಂಟ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೋ ಅದಕ್ಕೆ ವರ್ಟೆಕ್ಸ್ ಅಂತ. ಏನಂತಾರೆ? ವರ್ಟೆಕ್ಸ್. ಸೊ ಇದು ಆ್ಯಂಟಿ ಕ್ಲಾಕ್ ವೈಸನ್ನು ಸಾಮಾನ್ಯ ನಾವು ಪ್ಲಸ್ ಅಂತ ಇಟ್ಕೋತೀವಿ. ಏನಂತ ಇಟ್ಕೋತೀವಿ? ಪ್ಲಸ್. ಓಕೆ, ಯಾಕೆ ಅಂತಂದರೆ ಎಕ್ಸ್ ಆ್ಯಕ್ಸಿಸ್ ಪ್ಲಸ್ ರೈಟ್ ಸೈಡ್ಗಿರುತ್ತೆ, ವೈ ಆ್ಯಕ್ಸಿಸ್ ಪ್ಲಸ್ಸು ಮೇಲಿರುತ್ತೆ, ಹೌದಾ? ಸೊ ಪ್ಲಸ್ ಎಕ್ಸ್ ಆ್ಯಕ್ಸಿಸ್ಸಿಂದ ಪ್ಲಸ್ ವೈ ಆ್ಯಕ್ಸಿಸ್ಸಿಗೆ ತಿರುಗೋದನ್ನು ಪ್ಲಸ್ ಆ್ಯಂಗ್ಯುಲರ್ ರೊಟೇಷನ್ ಅಂತ ಇಟ್ಕೋತೀವಿ. ಏನಂತ ಇಟ್ಕೋತೀವಿ? ಪ್ಲಸ್ ಆ್ಯಂಗ್ಯುಲರ್ ರೊಟೇಷನ್. ಅದೇನೇ ಈ ಲೈನಿಗೆ ಹಿಂಗಿದ್ದಿದ್ದು ಈ ಥರ ಇದ್ದಾಗ ಈ ಪಾಯಿಂಟಿಂದ ಹಿಂಗೆ ರೊಟೇಟ್ ಆಗಿ ಬಂದರೆ ಲೈನು, ರಿವಾಲ್ವಿಂಗ್ ಲೈನು, ಇದನ್ನೇನಂತೀವಿ? ನೆಗೆಟಿವ್. ಸೊ ಇದು ಪಾಸಿಟಿವ್ ಆ್ಯಂಗಲ್ಲು, ಆ್ಯಂಟಿ ಕ್ಲಾಕ್ ವೈಸು. ಕ್ಲಾಕ್ ವೈಸ್ ರೊಟೇಷನ್ನು ಆ್ಯಂಟಿ. ಸೊ 15 ಡಿಗ್ರೀಸ್ ಅಂತ ಕೇಳಿದ ತಕ್ಷಣ ನೀವು ಕೇಳಬೇಕು, ಎಲ್ಲಿ ಮಾಡಲಿ, ಎಲ್ಲಿಂದ ಮಾಡಲಿ, ಯಾವ ಡೈರೆಕ್ಷನಲ್ಲಿ ಮಾಡಿ, 3 ಕಾಲು. ಯು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಈ ಸ್ಕೆಚ್ಚಲ್ಲಿ ನಾನು ತೋರಿಸಿರೋದು ಇದು 15 ಡಿಗ್ರೀಸು. ಸೊ ನನಗೆ ರೆಫರೆನ್ಸ್ ಬೇಕು. ರೆಫರೆನ್ಸ್ಗೆ ನಾನು ಏನು ಹಾಕ್ಕೊಂಡಿದ್ದೀನಿ? ಎಕ್ಸ್ ಆ್ಯಕ್ಸಿಸ್ ಹಾಕ್ಕೊಂಡಿದ್ದೀನಿ. ರೆಫರೆನ್ಸ್ಗೆ ಏನು ಹಾಕ್ಕೊಂಡಿದ್ದೀನಿ? ಎಕ್ಸ್ ಆ್ಯಕ್ಸಿಸ್ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ, ಎಲ್ಲಿದೆ ಇವರು, ಯಾವ ಕ್ವಾಡ್ರಲ್ಲಿದೆ. ವೈ ಆ್ಯಕ್ಸಿಸು ಹಾಕ್ಕೊಂಡಿದ್ದೀನಿ. ಎಕ್ಸು ವೈ ಆ್ಯಕ್ಸಿಸ್ ಹಾಕ್ಕೊಂಡಾಗ ಒಂದಕ್ಕೆ ಏನಿರಬೇಕು? ಅದು ಪರ್ಪೆಂಡಿಕ್ಯುಲರ್ ಇರಬೇಕು. ದೇ ಶುಡ್ ಬಿ ಪರ್ಪೆಂಡಿಕ್ಯುಲರ್. ಅದಕ್ಕೆ ಆ್ಯಕ್ಸಿಸ್ ಅಂತ ಹೇಳ್ಬೇಕು, ಕರಿತೀವಿ. ಓಕೆ, ಸೊ ಅದಕ್ಕೆ ನಾನು ಇವಾಗ 15 ಡಿಗ್ರೀಸ್ ಬರೋದಕ್ಕೆ ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಈ ಕೆಂಪು ಶೇಪ್ ತೋರಿಸಿದ್ದೀನಲ್ಲ, ಅದು ಇದು. ಸೊ ಅದರಲ್ಲಿ ನಾನು ಈ ಥರ ಹಿಡ್ಕೊಂಡ್ರೆ, ಅಂದರೆ ದಿಸ್ ಈಸ್ ಪಾಯಿಂಟ್ ಆಫ್ ಆ್ಯಂಗಲ್ ಅಂತ ಇಟ್ಕೊಂಡು ಇದನ್ನು ನಾನು ರೆಫರೆನ್ಸ್ ಲೈನ್ ಅಂದರೆ ಇನಿಷಿಯಲ್ ಲೈನಿಗೆ ಇಟ್ಕೊಂಡ್ರೆ ಹಿಂಗೆ ಮೆಷರ್ ಮಾಡಿದ್ರೆ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ದೀನಿ, ಹೌದಾ? ಸೊ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ದೆಷ್ಟಾಗುತ್ತೆ? ಅದು -30 ಆಗುತ್ತೆ. ಕ್ಲಾಕ್ ವೈಸ್ ಮೆಷರ್ ಮಾಡಿದ್ದೇನಾಯಿತು? -30 ಆಯಿತು. ಆಮೇಲೆ ಇದನ್ನೇ ಇನಿಷಿಯಲ್ ಲೈನ್ ಅಂತ ಇಟ್ಕೊಂಡೆ. ಯಾವುದನ್ನು ಇಟ್ಕೊಂಡೆ? ಈ 45 ಇದ್ರದ್ದು ಈ ಕೆಂಪು ಲೈನಿಂದ ಬಂದಿತ್ತಲ್ಲ ಕೆಳಗಡೆದು, ಇದನ್ನೇ ನಾನು ಇನಿಷಿಯಲ್ ಅಂತ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡೆ. ಯಾವುದನ್ನು? ಯಾವುದು? 45 ಡಿಗ್ರಿ ಸೆಟ್ ಸ್ಕ್ವೇರ್. ಆವಾಗ ನಂಗೆ ಏನು ಬಂತು? ಈ ಇನಿಷಿಯಲ್ ಲೈನಿಗೆ ಉಳಿದಿದ್ದು ಬಂತು. ಇದರಲ್ಲಿ 30, ಇದರಲ್ಲಿ 45. 45 30 ಹೋದರೆ ಏನು ಬಂತು? 15 ಬಂತು. ಗೊತ್ತಾಯ್ತಾ? ಸೊ ಯು ಶುಡ್ ಗೆಟ್ ಎ ಪಾಯಿಂಟ್ ಆಫ್ ರೆಫರೆನ್ಸ್ and then you should use the 2 set squares. First construct 30 degrees and then hold the set square, treating this as the initial line. Okay, ಇದನ್ನು ಇನಿಷಿಯಲ್ ಲೈನ್ ಅಂತ ಹಾಕ್ಕೊಂಡು ಇದ್ರ ಮೇಲೆ ಈ ಸೆಟ್ ಸ್ಕ್ವೇರ್ ಇಟ್ಕೊಳ್ಳೋದು. ಆವಾಗ ನಿಮ್ಗೆ ಏನು ಬರುತ್ತೆ? ಈ ಸೆಟ್ ಸ್ಕ್ವೇರ್ ಲೈನ್ ಬರುತ್ತೆ. ಸೊ ದಿಸ್ ಈಸ್ ಲೈನ್ ಅಟ್ 15 ಡಿಗ್ರೀಸ್ ಟು ಎಕ್ಸ್ ಆಕ್ಸಿಸ್. ಟ್ರೈ ಮಾಡಿ ಒಂದ್ಸತಿ ಎಲ್ಲರೂ. ನಾನು ತಡೀರಿ ಒಂದು ನಿಮಿಷ. ಅದರಲ್ಲೆಲ್ಲ ನಾನು ಇದ್ರ ಮೇಲೆ ತೊಗೊಂಡ್ಬಿಟ್ಟು ಐ ವಿಲ್ ಪ್ಲಾಟ್ ಇಟ್ ಆನ್ ದಿಸ್. ಒಂದು ನಿಮಿಷ ತಗೊಳ್ಳಿ. ಜಸ್ಟ್ ವೇಟ್ ಅ ಮಿನಿಟ್. ಐ ವಿಲ್ ಹೆಲ್ಪ್ ಯು ವಿತ್ ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್. ಆ ಸ್ಕೆಚ್ಚಿನ ಇಲ್ಲಿ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡ್ರೆ ನಾನು
ಅವ್ರ ಮೇಲೆ ಗೀಟ್ ಎಳಿಬೋದು. ಇದು ನೋಡಿ ಇಲ್ಲಿ ಏನೇನು ಅಂತ ಹೇಳ್ಕೊಂಡು ಬರೀತೀನಿ ಇವಾಗ. ದಿಸ್ ಈಸ್ ಇನಿಷಿಯಲ್ ಲೈನ್, ಇನಿಷಿಯಲ್ ಲೈನ್ ಫಾರ್ ಕ್ಲಾಕ್ ವೈಸ್ ಅಂದರೆ ಈ ಥರ ಬರೆಯೋದು. ಏನು ಬರೆಯೋದು? ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ವೈಸ್ 30 ಡಿಗ್ರೀಸ್ ಯೂಸಿಂಗ್ 30 ಡಿಗ್ರಿ 60 ಡಿಗ್ರಿ ಸೆಟ್ ಸ್ಕ್ವೇರ್. ಇದು ಅದು. ಓಕೆ, ದೆನ್ ದಿಸ್ ಈಸ್ ವಾಟ್ ಇನಿಷಿಯಲ್ ಲೈನ್. ಮನೆ ಕಳಿಸಿ. This is initial line for anti-clockwise measure 45 degrees using 45 degree set square. ನೋಡಿ ಇದು ಕ್ಲಾಕ್ವೈಸ್ 30 ಡಿಗ್ರೀಸು, ಇದು ಇಲ್ಲಿಂದ ಆ್ಯಂಟಿ ಕ್ಲಾಕ್ವೈಸು 45 ಡಿಗ್ರೀಸು. ಆವಾಗ ಈ ಲೈನ್ಗೆ ಎಷ್ಟು ಉಳಿಯುತ್ತೆ ನನಗೆ? ದಿಸ್ ಈಸ್ 45 ಮೈನಸ್ ಎಷ್ಟಾಯಿತು? 30. ಸೊ ದಟ್ ಈಕ್ವಲ್ಸ್ 15 ಡಿಗ್ರಿ. ಗೊತ್ತಾಯ್ತಾ ಇವಾಗ? ಮಾಡಿ ಆ ಥರ. ಪುಸ್ತಕ ಕರ್ವೇಚರ್ ಮಾಡ್ಕೊಳ್ಳೋಂಗಿಲ್ಲ. ಯೂಕ್ಲಿಡ್ ಜಾಮಿಟ್ರಿ ಇದು ಏನಿರ್ಬೇಕು ಹೇಳಿ? ಪ್ಲೇನ್ ಆಗಿರಬೇಕು. ಯಾಕೆಂದರೆ ನಾಳೆ ಚೆಕ್ ಮೆಷರ್ಮೆಂಟ್ ಅಂತ ಮಾಡಬೇಕಾಗತ್ತೆ. ಮೆಷರ್ ಮಾಡಿದ್ರೆ ಈಗ ಏನು ಮಾಡಬೇಕು ಅಂದರೆ ಚೆಕ್ ಮಾಡಬೇಕು. ನೀವು ಯಾವುದನ್ನ ಇಟ್ಕೊಂಡು, ಇದನ್ನ ಇಟ್ಕೊಂಡು ಚೆಕ್ ಮಾಡಬೇಕು 15 ಡಿಗ್ರೀಸೇ ಬಂತಾ ಅಂತ. ಎಲ್ಲ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಮೆಷರ್ ಮಾಡಿ 15 ಡಿಗ್ರೀಸ ಕರೆಕ್ಟಾಗಿ ಬಂದಿದೆಯಾ ಅಂತ. ಬಂದಿದೆಯಾ? ಕನ್ಸ್ಟ್ರಕ್ಷನ್ ಅಂತ ಮಾಡಿರಲಿಲ್ವಾ? ಬಟ್ ಅದಾವೆಲ್ಲ ಸ್ಕೇಲು, ಕಾಂಪಾಸು, ಟ್ರಯಾಂಗಲ್ಗೆ ಸ್ವಲ್ಪ ಸಣ್ಣ ಪುಟ್ಟ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಇಯರ್ ಆನ್ಲೈನ್ ಕ್ಲಾಸ್ನಲ್ಲಿ ಐ ವಿಲ್ ಶೋ ಕನ್ಸ್ಟ್ರಕ್ಷನ್ ಯೂಸಿಂಗ್ ಓನ್ಲಿ ಸ್ಟ್ರೈಟ್ ಎಡ್ಜ್ ಆ್ಯಂಡ್ ಕಾಂಪಾಸ್. ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ಇರುತ್ತೆ ಜಾಮೆಟ್ರಿನಲ್ಲಿ, ರೈಡರ್ಸ್ ಇರುತ್ತೆ. ಸೊ ಅದು ನೆಕ್ಸ್ಟ್ ಇಯರ್ ಆನ್ಲೈನ್ ಕ್ಲಾಸು ಅದರಲ್ಲಿ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಒಂದು 2-3 ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡೋದು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2 ಆ್ಯಂಗಲ್ ಮಿಕ್ಕಿದ್ದನ್ನೇ ಎಕ್ಸರ್ಸೈಸ್ ಥರ ಟ್ರೈ ಮಾಡಿ. So are you all understanding this? ವೆರಿ ಗುಡ್. ಸಿ, ಇದೆಲ್ಲ ಯಾತಕ್ಕೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಲೋ, ಆಲ್ ಆಫ್ ಯು ಲಿಸನ್, ಕೇಳಿಸ್ಕೊಳ್ಳಿ. ಇದೆಲ್ಲ ಯಾಕೆ ಮಾಡಬೇಕು? ಇದನ್ನೇ ಇಟ್ಕೊಂಡು ಮೆಷರ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು ಅಂತ ಅನಿಸುತ್ತೆ, ಹೌದಾ? ಸಿ, ಮ್ಯಾಥಮ್ಯಾಟಿಕ್ಸ್ನಲ್ಲಿ ವಿ ಶುಡ್ ಆಲ್ವೇಸ್ ಲರ್ನ್ ಟು ಚಾಲೆಂಜ್ ಅವರ್ ಸೆಲ್ಸ್. ವಿ ಶುಡ್ ಲರ್ನ್ ಟು ಇದೇ ಯಾಕೆ ಇದಿಲ್ಲದೆ ಮಾಡ್ತೀನಿ ಏನೋ ಚಾಲೆಂಜ್ ತಗೊಳ್ಳೋದಕ್ಕೆ ಬರಬೇಕು, ಗೊತ್ತಾಯ್ತಾ? ಸೊ ಆ್ಯಂಡ್ ದಟ್ ಈಸ್ ಹೌ ಯು ವಿಲ್ ಡೆವಲಪ್ ದಿ ಹ್ಯಾಬಿಟ್ ಆಫ್, ತಿಳಿಸ್ಕೊಳ್ಳಿ, ದಿಸ್ ಈಸ್ ಹೌ ಯು ವಿಲ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ವಾಟ್ ವಿ ಕಾಲ್ ಕ್ರಿಯೇಟಿವ್ ಥಿಂಕಿಂಗ್ ಅಂತೀವಿ. ಏನಂತೀವಿ ಹೇಳಿ? ಸೊ ಆ ಕ್ರಿಯೇಟಿವ್ ಥಿಂಕಿಂಗು, ಕ್ರಿಯೇಟಿವ್ ಎಬಿಲಿಟಿ ಇದ್ದರೆ ಮುಂದೆ ದೊಡ್ಡ ಕೆಲಸ, ದೊಡ್ಡ ಸಂಬಳ, ದೊಡ್ಡ ದುಡ್ಡು, ದೊಡ್ಡ ಕಾರು ಎಲ್ಲ ಸರಿನಪ್ಪ. ಅದಂತೂ ಎಲ್ರಿಗೂ ಬೇಕಲ್ವಾ? ಅದು ಸುಮ್ಮನೆ ಸಿಗಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕು ಮಸಾಲೆ ಒಳಗಡೆಗೆ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಮೆಥಡ್ಸ್ ಟು ಶೋ ಯು ದಟ್ ದೇರ್ ಆರ್ ಕ್ರಿಯೇಟಿವ್ ಮೆಥಡ್ಸ್ ಆಫ್ ಡೂಯಿಂಗ್ ಥಿಂಗ್ಸ್. ಓಕೆ,
ಸೊ ಈಗೇನು ಮೆಷರ್ ಮಾಡ್ದಿರ ಮಾಡಿಕೊಂಡು ಯು ಆರ್ ಯೂಸಿಂಗ್ ಅಂದರೆ ಏನು ಸಿಗುತ್ತೋ ಅದರಲ್ಲೇನೆ ಬೆಂಕಿ ಪಟ್ಟಣ ಇಲ್ದಿರ ಒಲೆ ಹಚ್ಚೋಕ್ಕೆ ಬರಬೇಕು, ಗೊತ್ತಾಯ್ತಾ? ಆ ಥರ ಅವೆಲ್ಲ ಐಡಿಯಾ ಮಾಡಬೇಕು. ಅದೇ ಥರದ್ದು ಕೆಲಸ ಮಾಡ್ಕೊಂಡ್ರೆ ಕ್ರಿಯೇಟಿವ್ ಥಿಂಕಿಂಗಿಗೋಸ್ಕರ ಜಿಯೋಮೆಟ್ರಿ ಅಂತಿದೆ ನೋಡಿ, ಇಲ್ಲಿ ನಿಮಗೆ ಕೊಡ್ತೀವಲ್ಲ ಬುಕ್ಕು, ಕೇಳಿಸ್ಕೊತಾಯಿ ಬೇಜಾರು ಆಗ್ಬಿಟ್ಟಿದೆ ಅವಳು, ಏನೋ ಹೇಳ್ತಾ ಇದ್ದಾರೆ, ಏನೋ ತಲೆ ತಿಂತಾ ಇದ್ದಾರೆ ಅಂತ ಕೂತೇವ. ಸಿ ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ಗೆಟ್ ಇನ್ ಟು ಸಮ್ ಎನರ್ಜೆಟಿಕ್ ಸೈಡ್ ಆಫ್ ಎಂಥೂಸಿಯಾಸಮ್ ಟು ಲರ್ನ್ ಆ್ಯಂಡ್ ಬಿಕಮ್ ಕ್ರಿಯೇಟಿವ್ ಅಂಥೇಳಿ. ಯಾತಿಗೆ ಜೊಮೆಟ್ರಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನೋಡಿ, ಒಂದು ಸಿಂಪಲ್ ಫಸ್ಟ್ ಸ್ಟೆಪ್ಪಲ್ಲೇ ಎಷ್ಟೊಂದು ಕ್ರಿಯೇಟಿವ್ ಥಿಂಕಿಂಗ್ ಇದೆ, ಹೌದಾ? ಜಿಯೋಮೆಟ್ರಿನಲ್ಲಿ ನಿಮಗೊಂದು ಪುಸ್ತಕ ಕೊಡ್ತಾರೆ, ಇದೇ ಹಾಲಂಡ್ ನೈಟ್ ಮಹಾಸಾಹೇಬರು ಇಬ್ಬರು ಬರೆದಿರೋದು. ಆ ಪುಸ್ತಕನ ನೀವು ಕಂಪ್ಲೀಟ್ ಮಾಡಿದ್ರೆ, ಅದರಲ್ಲಿರೋ ಎಲ್ಲ ಎಕ್ಸರ್ಸೈಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್ ಕ್ರಿಯೇಟಿವ್ ಥಿಂಕರ್ಸ್. ಆಯ್ತಾ? ಅಂದರೆ ಯಾವ ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ ನೋಡಿ, ತುಂಬ ಮಸಾಲೆ ಗೊತ್ತಾದ್ಮೇಲೆ ಹಿಂಗೆ ಮಾಡಬೇಕು ಅಂತಾದ್ಮೇಲೆ ಹಿಂಗೆ ಯಾಕೆ ಮಾಡಬೇಕು, ಹಿಂಗೆ ಯಾಕೆ ಮಾಡಬಾರ್ದು ಅಂತ ಐಡಿಯಾ ಬರುತ್ತಲ್ಲ, ಆವಾಗ ಯು ಬಿಕಮ್ ಕ್ರಿಯೇಟಿವ್ ಥಿಂಕರ್ಸ್. ಸೊ ಆ ಥರ ಥಿಂಕಿಂಗ್ ಎಬಿಲಿಟಿ ಫಸ್ಟ್ ಕಲಿಸೋದು ಈ ಸಬ್ಜೆಕ್ಟ್. ಮ್ಯಾಥ್ಸಲ್ಲೇ ದೊಡ್ಡಣ್ಣ ಯಾರು? ಜಿಯೋಮೆಟ್ರಿ. ಈ ದೊಡ್ಡಣ್ಣನೆಲ್ಲ ಸೇರಿಸ್ಕೊಂಡ್ಬಿಟ್ಟು ತುಂಬ ದೊಡ್ಡಣ್ಣ ಕ್ಯಾಲ್ಕುಲಸ್ ಇದ್ದಾರೆ ಅವರು ಇವರೆಲ್ಲ. ಸೊ ಇದರಲ್ಲಿ ಆ ಕ್ರಿಯೇಟಿವಿಟಿ ಬಂದಾಗ ವೇರಿಯೇಷನ್ ಅವೆಲ್ಲ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಏನು ಅನ್ನೋದಕ್ಕೋಸ್ಕರ. ಸೊ ಇದರದ್ದು ನೀವೇನು ಮಾಡಿ ಅಂದರೆ ಅವ್ರಿಗೆ ಟೈಮ್ ಸಿಕ್ಕರೆ, ನಾಳೆ ಅಫ್ಕೋರ್ಸ್ ಇಫ್ ದೇ ವಾಂಟ್ ಟು ಪ್ರಿಪೇರ್ ಫಾರ್ ದ ಇದು ಪರವಾಗಿಲ್ಲ, ಟೈಮ್ ಸಿಕ್ಕರೆ ಇನ್ನೊಂದು ಕನ್ಸ್ಟ್ರಕ್ಷನ್ ನಾವು ಕಳಿಸಿದ್ದೀನಲ್ಲ ಅದನ್ನು ನೋಡ್ಕೊಂಡು ಬೇಕಾದ್ರೆ ದೇ ಕ್ಯಾನ್ ಜಸ್ಟ್ ಆಸ್ ಅ ಚೇಂಜ್ ಆಫ್ ವರ್ಕ್ ಇಫ್ ದೇ ವಾಂಟ್ ದೇ ಕ್ಯಾನ್ ಡೂ ಇಟ್. ಓಕೆ, ಅದು ಅವ್ರಿಗೆ ಇನ್ನೊಂದು 3-4 ಇದೇ ಥರ ಮಲ್ಟಿಪಲ್ಸ್ ಆಫ್ 105 ಡಿಗ್ರೀಸು ಈ ಥರದ್ದೆಲ್ಲ ಮಾಡೋದನ್ನು ಟ್ರೈ ಮಾಡಿ. ಓಕೆ, ನಾವು I will introduce you to another creative thinking capability of our